ಒಳ ಮೀಸಲಾತಿ ವಿರೋಧಿಸಿ ಬೆಂಗಳೂರಿನಲ್ಲಿ ಮಾರ್ಚ್ 25ರಂದು ಬೃಹತ್ ರ್ಯಾಲಿ. ಜಿಲ್ಲೆಯಿಂದ 10,000 ಬಲಗೈ ಸಮುದಾಯದವರು ಭಾಗಿ. ಸಿಎಂ ಕೃಷ್ಣಮೂರ್ತಿ. ಚಾಮರಾಜನಗರ. ರಾಜ್ಯ ಸರ್ಕಾರ ಜಾರಿ ಮಾಡಿರುವ ಒಳ ಮೀಸಲಾತಿ ಬಲಗೈ ಸಮುದಾಯದ ವಿರೋಧಿಯಾಗಿದ್ದು, ಇದನ್ನು ವಿರೋಧಿ ಬಲಗೈ ಸಮುದಾಯದ ಒಕ್ಕೂಟದಿಂದ ಮಾರ್ಚ್ 25ರಿಂದ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಜಿಲ್ಲೆಯಿಂದ 10,000ಕ್ಕೂ ಹೆಚ್ಚು ಮಂದಿ ಭಾಗವಹಿಸಲಿದ್ದಾರೆ ಎಂದು ಡಾ ಅಂಬೇಡ್ಕರ್ ಮಹಾಸಭಾದ ಗೌರವ ಅಧ್ಯಕ್ಷ ಸಿಎಂ ಕೃಷ್ಣಮೂರ್ತಿ ಹೇಳಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯೇ ಅವೈಜ್ಞಾನಿಕವಾಗಿದ್ದು, ಸಮೀಕ್ಷೆ ಹಾಗೂ 101 ಜಾತಿಗಳ ನಿಖರವಾದ ಜಾತಿಗಳ ಮಾಹಿತಿಯನ್ನು ಸಂಗ್ರಹಿಸುವಲ್ಲಿ ವಿಫಲರಾಗಿದ್ದಾರೆ. 2025ರ ಸಮಾಜ ಕಲ್ಯಾಣ ಇಲಾಖೆಯ ಸುತ್ತೋಲೆಯಂತೆ ಜಾತಿ ಪ್ರಮಾಣ ಪತ್ರಗಳನ್ನು ಪ್ರವರ್ಗ ಎ, ಬಿ ಮತ್ತು ಸಿ ಎಂದು ವರ್ಗೀಕರಿಸುವುದನ್ನು ಹಿಂಪಡೆದು ಮೂಲ ಜಾತಿಗಳನ್ನು ನಮೂದಿಸಿ ಜಾತಿ ಪ್ರಮಾಣ ಪತ್ರಗಳನ್ನು ನೀಡಲು ಸೂಕ್ತ ಆದೇಶ ಹೊರಡಿಸುವುದು ಎಂದು ಸರಿಯಲ್ಲ ಎಂದರು. ಬಲಗೈ ಸಮುದಾಯದ ಮರಣ ಶಾಸನವಾಗಿರುವ ಒಳ ಮೀಸಲಾತಿಯನ್ನು ರದ್ದುಪಡಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿ ನೇತೃತ್ವದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಸಮಾವೇಶ ನಡೆಯಲಿದ್ದು, ಈ ಸಮಾವೇಶಕ್ಕೆ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಲಗೈ ಸಮುದಾಯದ ಬಂಧುಗಳು ಭಾಗವಹಿಸಬೇಕು ಎಂದು ಕೃಷ್ಣಮೂರ್ತಿ ಮನವಿ ಮಾಡಿದರು. ಒಳ ಮೀಸಲಾತಿ ಜಾರಿಗೆ ಬಲಗೈ ಸಚಿವರೇ ಕಾರಣ. ಡಾ ಬಿಆರ್ ಅಂಬೇಡ್ಕರ್ ಮಹಾಸಭಾದ ಕಾರ್ಯಾಧ್ಯಕ್ಷ ಸಿಕೆ ಮಂಜುನಾಥ್ ಮಾತನಾಡಿ, ಒಳ ಮೀಸಲಾತಿ ಎಂಬುದು ಸಂವಿಧಾನದಲ್ಲಿ ಇಲ್ಲ. ಇದೊಂದು ಅವೈಜ್ಞಾನಿಕವಾಗಿದ್ದು, ಇದರ ಬಗ್ಗೆ ಮಾಹಿತಿ ಕೊಡುವಲ್ಲಿ ಹಾಗೂ ಒಳ ಮೀಸಲಾತಿಯನ್ನ ತಡೆಯುವಲ್ಲಿ ಬಲಗೈ ಸಮುದಾಯದ ಸಚಿವರೇ ವಿಫಲರಾಗಿದ್ದು, ಬಲಗೈ ಸಮುದಾಯದ ಸಚಿವರು ವಾಸ್ತವಾಂಶವನ್ನು ತಿಳಿದುಕೊಳ್ಳಲು ಸೋತಿದ್ದಾರೆ. ಇದರಿಂದ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗುತ್ತಿದೆ ಎಂದರು. ಒಳ ಮೀಸಲಾತಿಯನ್ನು ಜಾರಿ ಮಾಡುತ್ತೇವೆ ಎಂದು ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಸೇರಿತ್ತು. ಈ ಸಂದರ್ಭದಲ್ಲಿ ಪ್ರಣಾಳಿಕೆಯ ಸಮಿತಿಯ ಅಧ್ಯಕ್ಷರಾಗಿ ಪರಮೇಶ್ವರ್ ಅವರು ಇದ್ದರು. ಜೊತೆಗೆ ಸಮಿತಿಯಲ್ಲಿ ಬಲಗೈ ಸಚಿವರಾಗಿರುವ ಡಾ ಎಚ್.ಸಿ. ಮಹದೇವಪ್ಪ, ಪ್ರಿಯಾಂಕ್ ಖರ್ಗೆ ಮತ್ತು ಇತರರು ಇದ್ದರು. ಆ ಸಂದರ್ಭದಲ್ಲಿಯೇ ಇದನ್ನು ತಡೆದಿದ್ದರೆ ಇಷ್ಟೊಂದು ಸಮಸ್ಯೆಯಾಗುತ್ತಿರಲಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಲಗೈ ವಿರೋಧಿಯಾಗಿದ್ದು, ಒಳ ಮೀಸಲಾತಿ ಜಾರಿಯಾಗಿ 3 ತಿಂಗಳಾಗಿದೆ. ಎಲ್ಲ ಇಲಾಖೆಯಲ್ಲಿ ಒಳ ಮೀಸಲಾತಿ ಅನ್ವಯ ಉದ್ಯೋಗ ಭರ್ತಿಯಾಗುತ್ತಿದೆ ಎಂದರು. ಒಳ ಮೀಸಲಾತಿಯನ್ನು ನೀಡಲೇಬೇಕು ಎಂದು ನಮ್ಮ ಸಹೋದರ ಸಮುದಾಯದ ಸಚಿವರಾದ ಮುನಿಯಪ್ಪ ತಿಮ್ಮಾಪುರ್ ಹಾಗೂ ಮಾಜಿ ಸಚಿವ ಆಂಜನೇಯ ಅವರು ಸಮುದಾಯದ ನಾಯಕರೊಂದಿಗೆ ಗುರುತಿಸಿಕೊಂಡು ಹೋರಾಟವನ್ನು ಗಟ್ಟಿಗೊಳಿಸಿದರು. ಅಲ್ಲದೆ ಎಲ್ಲ ಕಡೆಯಿಂದ ಒತ್ತಡ ತಂದರು. ಆದರೆ ನಮ್ಮ ಬಲಗೈ ಸಮುದಾಯದ ಸಚಿವರ ನಿರ್ಲಕ್ಷ್ಯವೇ ಕಾರಣವಾಗಿದೆ ಎಂದು ಮಂಜುನಾಥ್ ದೂರಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಹಾಸಭಾದ ಅಧ್ಯಕ್ಷ ಉಮೇಶ್ ಕುದಾರ್, ಪ್ರಧಾನ ಕಾರ್ಯದರ್ಶಿ ಗಣೇಶ್ ಪ್ರಸಾದ್, ಮುಖಂಡರಾದ ರಾಮಸಮುದ್ರ ಬಾಬು, ಹೊಂಡರಾಳು ವಾಸು, ಸಿದ್ದರಾಜು, ರಂಗಸ್ವಾಮಿ, ಕೃಷ್ಣಮೂರ್ತಿ ಇತರರು ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, ಎನ್ಕೆಎಸ್ ಟಿವಿ 4, ಚಾಮರಾಜನಗರ. ಎಲ್ಲ ಸ್ನೇಹಿತರೆ, ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟದ ವತಿಯಿಂದ ಇದೇ ತಿಂಗಳು 25ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಏನು ಒಳ ಮೀಸಲಾತಿಯ ವಿಚಾರದಲ್ಲಿ ಬಲಗೈ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಅದನ್ನು ಖಂಡಿಸಿ ಮತ್ತು ಸರ್ಕಾರದ ಒಂದು ನಿಲುವನ್ನು ಖಂಡಿಸಿ ಬೃಹತ್ ಸಮಾವೇಶವನ್ನು ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದು ಕಳೆದ ನಿಮ್ಗೆ ಗೊತ್ತಿರೋ ಹಾಗೆ 1 ತಿಂಗಳಿಂದ ಈ ಕರ್ನಾಟಕ ರಾಜ್ಯಾದ್ಯಂತ ಬಲಗೈ ಸಮುದಾಯಕ್ಕೆ ಒಳ ಮೀಸಲಾತಿನಲ್ಲಿ ಅನ್ಯಾಯ ಆಗಿದೆ. ರೋಸ್ಟರ್ ಬಿಂದುನಲ್ಲಿ ಅನ್ಯಾಯ ಆಗಿದೆ. ಹಾಗೆಯೇ ನಮ್ಮ ಜನಸಂಖ್ಯೆ ಏನು ನಾಗಮೋಹನ್ ದಾಸ್ ಆಯೋಗ ವರದಿ ಕೊಟ್ಟಿದೆ, ಆ ವರದಿನಲ್ಲಿ ಜನಸಂಖ್ಯೆಯೂ ಸಹ ಕಡಿಮೆ ತೋರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಔದ್ಯೋಗಿಕವಾಗಿ, ಶೈಕ್ಷಣಿಕವಾಗಿ ಬಲಗೈ ಸಮುದಾಯಕ್ಕೆ ದೊಡ್ಡ ಪೆಟ್ಟು ಬಿಡುತ್ತೆ ಅನ್ನೋ ಕಾರಣಕ್ಕೆ ರಾಜ್ಯಾದ್ಯಂತ ಕಳೆದ 1 ತಿಂಗಳಿಂದ ನಿರಂತರವಾಗಿ ಪ್ರತಿಭಟನೆಗಳು ನಡೀತಾ ಇದೆ. ನಿಮ್ಗೆ ಗೊತ್ತಿರೋ ಹಾಗೆ ಚಾಮರಾಜನಗರ ಜಿಲ್ಲೆಯಲ್ಲೂ ಸಹ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆಗಳಾಗಿದೆ. ಹಾಗೆಯೇ ನಾಳೆ ಗುಂಡ್ಪೇಟೆಯಲ್ಲೂ ಸಹ ಪ್ರತಿಭಟನೆ ನಡೀತಾ ಇದೆ. ಆದರೂ ಸಹ ಸರ್ಕಾರ ಏನು ಲೋಪದೋಷಗಳಾಗಿದೆ, ಬಲಗೈ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸೋದಕ್ಕೆ
ನಾಗಮೋಹನ್ ದಾಸ್ ಆಯೋಗದಲ್ಲಿರ್ತಕ್ಕಂಥ ಕೆಲವು ಅಂಶಗಳನ್ನು ತಿರಸ್ಕಾರ ಮಾಡಬೇಕು ಅನ್ನೋ ಕಾರಣಕ್ಕೆ ಹೋರಾಟ ನಡೀತಾ ಇದೆ. ಸರ್ಕಾರ ಇದುವರೆಗೆ ಅದರ ಬಗ್ಗೆ ಸೀರಿಯಸ್ ಆಗಿ ಗಮನ ಹರಿಸಿಲ್ಲ, ಭಾಳ ಗಂಭೀರವಾಗಿ ಪರಿಗಣಿಸಿಲ್ಲ. ಒಳ ಮೀಸಲಾತಿ ಜಾರಿ ಆಗಿದೆ. ಆಕ್ಚುಲಿ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ CET, ನೀಟು ಮತ್ತು ಇನ್ನೂ ಹಲವಾರು ಹೈಯರ್ ಎಜುಕೇಷನ್ ಉನ್ನತ ಶಿಕ್ಷಣದಲ್ಲಿ ಅಡ್ಮಿಷನ್ಸು ಪ್ರವೇಶಗಳು ಒಳ ಮೀಸಲಾತಿ ಅನುಸಾರನೇ ನಡೀತಾ ಇದೆ. ಹಾಗೆಯೇ ಕೆಲವು ಇಲಾಖೆಗಳಲ್ಲಿ ಮತ್ತು ಕೆಲವು ನಿಗಮ ಮಂಡಳಿಗಳಲ್ಲಿ ಇವತ್ತು ಒಳ ಮೀಸಲಾತಿ ಪ್ರಕಾರನೇ ಹುದ್ದೆಗಳಿಂದ ಫಿಲಪ್ ಮಾಡ್ತಾ ಇದೆ. ಮತ್ತು ಸರ್ಕಾರ 56,000 ಹುದ್ದೆಗಳನ್ನ ಇನ್ನು 2 ತಿಂಗಳೊಳಗಡೆ ನಾವು ತುಂಬುತ್ತೀವಿ ಅಂತ ಘೋಷಣೆ ಮಾಡಿದೆ. ನಮ್ಮ ಡಿಮ್ಯಾಂಡು ಕ್ಯಾಟಗರಿ ABC ಅಂತ ಏನು ಮಾಡಿದರೆ ಅದನ್ನು ಹಿಂಪಡೆದು ಇಲ್ಲಿ ರೋಸ್ಟರ್ ಟ್ರಿಬ್ಯುನಲ್ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕು ಮತ್ತು ಬಲಗೈ ಸಮುದಾಯಕ್ಕೆ ನ್ಯಾಯ ಕಲ್ಪಿಸಿಕೊಳ್ಬೇಕು ಅನ್ನೋದು ಇಡೀ ರಾಜ್ಯದ ಬಲಗೈ ಸಮುದಾಯದ ಒತ್ತಾಯ. ಆದರೆ ಇಲ್ಲಿವರೆಗೂ ಸರ್ಕಾರ ಅದನ್ನು ಒಂದು ತೀವ್ರವಾಗಿ ಪರಿಗಣಿಸದೇ ಇರುವುದರಿಂದ 25ನೇ ತಾರೀಕು ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟದ ವತಿಯಿಂದ ಬೃಹತ್ ಸಮಾವೇಶವನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಚಾಮರಾಜನಗರ ಜಿಲ್ಲೆಯಿಂದಲೂ ಸಹ ಈ ಒಂದು ಪ್ರತಿಭಟನೆಗೆ ಸಮಾವೇಶಕ್ಕೆ 10,000 ಜನರಿಗಿಂತ ಹೆಚ್ಚು ಜನರು ನಾವು ಹೋಗ್ತಾ ಇದ್ದೇವೆ. ಇಡೀ ಜಿಲ್ಲೆಯ 5 ತಾಲೂಕುಗಳಿಂದ ಈಗಾಗಲೇ ಹಲವಾರು ಕಡೆ ಸಭೆಗಳಾಗಿದೆ. ವಾಲಂಟ್ರಿಯಾಗಿ ಅವರೇ ಸ್ವಯಂ ಪ್ರೇರಿತರಾಗಿ ಜನರು ಭಾಗವಹಿಸ್ತಾ ಇದ್ದಾರೆ. ಮತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕೆ ಬರಬೇಕು ನಮ್ಮ ಜನರು ಅಂತ ಹೇಳಿ ನಾವು ಸಹ ಮಾಸಗಳ ವತಿಯಿಂದ ಕರೆಯನ್ನು ಕೊಡ್ತಾ ಇದ್ದೇವೆ. ಉಳಿದ ವಿಚಾರಗಳನ್ನು ಏನು ಬಲಗೈ ಸಮಾಜಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ನಾವು ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರಾರಂಭವಾದಂಥ ಹೋರಾಟ ಈ ರಾಜ್ಯಾದ್ಯಂತ ಒಂದು ಪ್ರಸರಲಿಕ್ಕೆ ಸಾಧ್ಯವಾಯಿತು. ಇತ್ತೀಚೆಗೆ ನಡೆದಂಥ ಒಂದು ವಿಚಾರ ಸಂಕಿರಣದಲ್ಲಿ ನಮ್ಮದೇ ಜಿಲ್ಲೆಯ ಶಾಸಕರು ಎನ್ ಕೃಷ್ಣಮೂರ್ತಿರವರು ಒಂದು ಮಾತನ್ನ ಹೇಳ್ತಾರೆ. ಬಲಗೈ ಸಮಾಜದವರಿಗೆ ಅನ್ಯಾಯ ಆಗಿದ್ದಾದರೆ ಬಲಗೈ ಸಮಾಜದ ಸಚಿವರೆಲ್ಲರೂ ಸಹ ರಾಜೀನಾಮೆ ಕೊಡ್ತಾರೆ. ಬಲಗೈ ಸಮಾಜದ ಎಲ್ಲ ಶಾಸಕರು ಸಹ ಇದರ ವಿರುದ್ಧವಾಗಿ ಸಮಾಜಕ್ಕೆ ಅನ್ಯಾಯ ಆಗ್ತಕ್ಕಂಥದ್ದನ್ನು ನಾವು ಅಷ್ಟು ಸುಲಭವಾಗಿ ನಾವು ರಾಜಿ ಮಾಡ್ಕೊಳ್ಳೋ ಸಾಧ್ಯತೆಯೇ ಇಲ್ಲ ಅಂತಕ್ಕಂಥ ಮಾತೇ ಹೇಳ್ತಾರೆ. ತಾವು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಷ್ಟಪಡ್ತಕ್ಕಂಥ ಒಂದು ಅಂಶವನ್ನು ಹೇಳ್ತಾ ಇದ್ದೀನಿ. 25/8/2025ರಲ್ಲಿ ಒಳ ಮೀಸಲಾತಿ ಜಾರಿ ಆಗ್ತದೆ. ಈ ಒಳ ಮೀಸಲಾತಿ ಜಾರಿ ಆದಮೇಲೆ ಜಾರಿಯಾಗಿರೋದನ್ನೇ ನಾವು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು, ಜಾರಿಯಾಗಿ ಬಲಗೈ ಸಮಾಜಕ್ಕೆ ಅನ್ಯಾಯ ಆಗ್ತಾವೆ ಅಂತಕ್ಕಂಥದ್ದೇ ನಾವು ವಿರೋಧ ಮಾಡ್ತಕ್ಕಂಥದ್ದು. ಜಾರಿಯಾದ ಪರಿಣಾಮವಾಗಿ ನಮ್ಮ ಎಲ್ಲ ಒಂದು ಪ್ರವೇಶ ಅವಕಾಶಗಳು ಕೈ ತಪ್ಪುತ್ತವೆ ಅಂತಕ್ಕಂಥದ್ದನ್ನೇ ನಾವು ಪ್ರತಿಭಟಿಸ್ತಾ ಇರ್ತಕ್ಕಂಥದ್ದು. ಅಂದಮೇಲೆ ಇಲ್ಲಿವರೆಗೂ ನಮ್ಮ ಸಚಿವರಾಗಲಿ ಯಾವುದೇ ಒಬ್ಬ ಜನಪ್ರತಿನಿಧಿಗಳಾಗಲಿ ಇದ್ರ ಬಗ್ಗೆ ಒಂದು ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಶಾಸಕರ ಹೊರತುಪಡಿಸಿ ಸಚಿವರು ಬಲಗೈ ಸಮಾಜದ ಹಿತವನ್ನು ಕಾಪಾಡ್ತೀವಿ ಅಂತಕ್ಕಂಥ ಒಂದು ಸಹ ಮಾತು ಸಹ ಒಬ್ಬ ಸಚಿವರು ಸಹ ವ್ಯಕ್ತಪಡಿಸಿಲ್ಲ. ಈ ಒಳ ಮೀಸಲಾತಿ ವಿಚಾರವಾಗಿ ಒಂದು ಸ್ಪಷ್ಟನೆ ಕೊಡ್ತಾ ಇಲ್ಲ. ಸಮಾಜ ಕಲ್ಯಾಣ ಸಚಿವರಿಗೆ ಆದಿಯಾಗಿ ಪ್ರಿಯಾಂಕಾ ಖರ್ಗೆ ಆದಿಯಾಗಿ ಪರಮೇಶ್ವರ್ ಆದಿಯಾಗಿ ಯಾರು ಸಹ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಿಲ್ಲ. ಆದರೆ ನಮ್ಮ ಸೋದರ ಸಮಾಜದ ಸಚಿವರುಗಳು ಮಾದಿಗ ಮಹಾಸಭಾದ ವತಿಯಿಂದ ಅವರೇ ಸ್ವತಃ ಸಭೆಗಳನ್ನು ನಡೆಸ್ತಾರೆ. 27ಕ್ಕೆ ಆಗ್ತಕ್ಕಂಥ ತೀರ್ಮಾನಗಳ ಬಗ್ಗೆ ಏನು ಅಜೆಂಡಾ ಇಡಬೇಕು ಅಂತಕ್ಕಂಥದ್ದನ್ನು ಅವರೇ ಚರ್ಚೆ ಮಾಡಿ ಸಮಾಜ ಕಟ್ಕೊಂಡು ಹೋಗ್ತವ್ರೆ. ಆದರೆ ದುರಂತ ಏನಪ್ಪ ಅಂದ್ರೆ ಬಲಗೈ ಸಚಿವರು ಇದ್ರ ಬಗ್ಗೆ ಚಕಾರ ಇರುತ್ತೆ ಅಂತಕ್ಕಂಥದ್ದು ಭಾಳ ವಿಷಾದಕೇರದ ಸಂಗತಿ. ಬಲಗೈ ಸಮಾಜದ ಒಂದು ಈ ಸ್ಥಿತಿಗೆ ನಮ್ಮ ಸಚಿವರುಗಳೇ ಕಾರಣ ಅಂದರೂ ತಪ್ಪಾಗಲ್ಲ. ಯಾಕಂತಂದರೆ ಈ ಒಳ ಮೀಸಲಾತಿ ಅಂತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಒಂದು
ಅಳವಡಿಸಿದಂಥ ಒಂದು ಪ್ರಕ್ರಿಯೆ. ಈ ಪ್ರಣಾಳಿಕೆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಅಧ್ಯಕ್ಷ ಯಾರು? ಶ್ರೀಯುತ ಪರಮೇಶ್ವರ್ ಅವರು. ಈ ಹಿಂದೆ ವಿಧಾನಸಭೆ ಚುನಾವಣೆ ಆಗ್ತಲ್ಲ, ಆಗ ಕಾಂಗ್ರೆಸ್ ಪಕ್ಷದ ಒಂದು ಪ್ರಣಾಳಿಕೆಯನ್ನು ಅನೌನ್ಸ್ ಮಾಡಿದ್ರಲ್ಲ, ಆಗ ಅನೌನ್ಸ್ ಮಾಡಿದಂಥ ಸಂದರ್ಭದಲ್ಲಿ ಪ್ರಣಾಳಿಕೆ ಅಧ್ಯಕ್ಷ ಯಾರು? ಬಲಗೈ ಸಮಾಜದ ಈಗಿನ ಸಚಿವರಾದಂಥ ಪರಮೇಶ್ವರ್ ಅವರು. ನಾವು ಈ ಸಂದರ್ಭದಲ್ಲಿ ಶ್ರೀನಿವಾಸ ಪ್ರಸಾದ್ ನೆನಕತ್ತಾ ಇದ್ದೀವಿ. ಯಾಕಂದ್ರೆ ಅವರು ಸಾರಾಸಟ್ಟಾಗಿ ಪ್ರಾರಂಭದಲ್ಲೂ ಸಹ ಈ ಒಳಮೀಸಲಾತಿಯನ್ನ ವಿರೋಧ ಮಾಡ್ಕೊಂಡು, ಯಾಕಂತಂದ್ರೆ ಈ ಒಂದು ಸಮಾಜಗಳು ಏನಾದರೂ ಈ ರೀತಿ ಕೊಟ್ಟದ್ದೇ ಆದರೆ ಪರಸ್ಪರ ಒಬ್ಬರಿಗೊಬ್ರು ಕಚ್ಚಾಟ ಪ್ರಾರಂಭ ಆಯ್ತಾರೆ, 101 ಜಾರಿಗೂ ಈ ಒಳಮೀಸಲಾತಿನ ಹಂಚಕ್ಕಾಗಲ್ಲ ಅಂತಕ್ಕಂಥ ಒಂದು ಉದ್ದೇಶದಿಂದಲೇ, ಅದು ಜೊತೆಗೆ ಅಂಬೇಡ್ಕರ್ ಹೇಳಿರ್ತಕ್ಕಂಥದ್ದು ಜಾತಿವಾರು ವಿಂಗಡಣೆಯಾಗಿ ಅಂತ ಎಲ್ಲೂ ಸಹ ಹೇಳಿಲ್ಲ. ಅದಕ್ಕೆ ಅವರು ಶೆಡ್ಯೂಲ್ ಕ್ಯಾಸ್ಟ್ ಅಂತಕ್ಕಂಥ ಒಂದು ಜಾತಿಗಳ ಗುಂಪನ್ನು ಮಾಡಿದಂಥದ್ದು. ಅದರಿಂದ ಆ ಸಂದರ್ಭದಲ್ಲೇ ಪ್ರಾರಂಭ ಸಂದರ್ಭದಲ್ಲಿ ಈ ವಿಚಾರ ಬಂದಾಗ ಪ್ರಣಾಳಿಕೆ ಅಧ್ಯಕ್ಷರಾಗಿದ್ದಂಥ ಪರಮೇಶ್ವರ್ ಅವರು ಆಗಲೇ ತಿರಸ್ಕಾರ ಮಾಡಬಹುದಿತ್ತು. ಇಲ್ಲಿಂದ ಇಲ್ಲಿವರೆಗೂ ನಮ್ಮ ಬಲಗೈ ಸಮಾಜಕ್ಕೆ ಏನಾದರೂ ಅನ್ಯಾಯ ಮಾಡಿದ್ರೆ ಇದೇ ನಮ್ಮ ಬಲಗೈ ಸಚಿವರೇ, ಇದಕ್ಕೆ ನೇರ ಹೊಣೆ. ಇವತ್ತು ಸಹ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರವೇಶಗಳು ತೊಂದರೆ ಇರ್ತದೆ, ಎಲ್ಲ ರೀತಿಯಾದಂಥ ಸವಲತ್ತುಗಳು ತೊಂದರೆ ಇರ್ತದೆ, ಮೆಡಿಕಲ್ ಸೀಟು ಇಂಜಿನಿಯರಿಂಗ್ ಸೀಟ್ಗಳ ಅವಕಾಶ ತಪ್ಪು ಇರ್ತದೆ, ಜೊತೆಗೆ ಉನ್ನತವಾದಂಥ ಶಿಕ್ಷಣಗಳು ಏನೇನು ಇದಿದೆ ಅಂತ ಒಂದು ಪ್ರವೇಶಗಳೆಲ್ಲ ತೊಂದರೆ ಆಗ್ತದೆ. ಜೊತೆಗೆ ಇನ್ನೊಂದು ಪ್ರಮುಖವಾದಂಥ ಅಂಶನೂ ಸಹ ಹೇಳ್ತಿದ್ದೀನಿ, ಈ ಸಿದ್ದರಾಮಯ್ಯ ಸರ್ಕಾರ ಎಷ್ಟು ಬಲಗೈಯಿಂದ ವಿರೋಧಿ ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸ್ತೀನಿ. ಇಲ್ಲೊಬ್ರು ನಮ್ಮ ವಕೀಲರು ಈ ರೀತಿ ಪ್ರವೇಶಗಳು ತೊಂದರೆ ಇರ್ತದೆ ಅಂತೇಳಿ ಒಂದು ಮನವಿನ ಕೊಡ್ತಾರೆ. ಅದನ್ನ ಮಾನ್ಯ ಸಿದ್ದರಾಮಯ್ಯ ಕೊಡ್ತಾರೆ. ಸಿದ್ದರಾಮಯ್ಯನಿಂದ ಚೀಫ್ ಸೆಕ್ರೆಟರಿ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕಕ್ಕೆ ಹೋಗ್ತಾರೆ. ಆ ಚೀಫ್ ಸೆಕ್ರೆಟರಿ ಆಫ್ ಗೌರ್ಮೆಂಟ್ ಕರ್ನಾಟಕದವರು ಕ್ಲಿಯರ್ ಬರೀತಾರೆ, ಉನ್ನತ ಶಿಕ್ಷಣದ ಪ್ರಧಾನ ಕಾರ್ಯದರ್ಶಿಗಳಿಗೆ ನೋಟ್ ಬರೀತಾರೆ. ಇಲ್ಲಿ ಉಚ್ಚ ನ್ಯಾಯಾಲಯದ ತಡೆಯಾಜ್ಞೆ ಇರುವುದರಿಂದ ಹೊಸ ಪ್ರಮಾಣ ಪತ್ರವನ್ನು ಕಡ್ಡಾಯಗೊಳಿಸಿದರೆ ಮಕ್ಕಳಿಗೆ ಅನ್ಯಾಯವಾಗುತ್ತದೆ ಅಂತ ಹೇಳಿ ಅವರು 27/1/2024 ಒಂದು ನೋಟ್ ಬರೆದು ಹೈಯರ್ ಎಜುಕೇಶನ್ಗೆ ಕಳಿಸಿರ್ತಾರೆ. ಆದರೂ ಸಹ ಆ ಆದೇಶ ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ. ಆ ಆದೇಶ ಉನ್ನತ ಶಿಕ್ಷಣ ಇಲಾಖೆಗೆ ಹೋದಂಥ ಆದೇಶ ಇನ್ನೂ ಸಹ ಇಂಪ್ಲಿಮೆಂಟ್ ಆಗಿರೋದ್ರಿಂದ ನಮ್ಮ ಎಲ್ಲ ಬಲಗೈ ಸಮಾಜದ ಶಿಕ್ಷಣದ ಪಡಿತಕ್ಕಂಥ ಬಲಗೈ ಸಮಾಜದ ವಿದ್ಯಾರ್ಥಿಗಳಿಗೆ ಅನಾನುಕೂಲ ಆಯ್ತದೆ. ಇದನ್ನೆಲ್ಲ ಗಮನಿಸ್ಕೊಂಡ್ರು ಸಹ ಇಷ್ಟೆಲ್ಲ ಪ್ರತಿಭಟನೆಗಳು ನಡೀತಿದ್ರು ಸಹ ಇಷ್ಟೆಲ್ಲ ರೀತಿಯಲ್ಲೂ ಸರ್ಕಾರದ ಗಮನ ಸೆಳೀತಿದ್ರು ಸಹ ಸಿದ್ದರಾಮಯ್ಯ ಸರ್ಕಾರ ಯಾವುದಕ್ಕೂ ಸಹ ಅದು ಚಕಾರ ಇದ್ದಿಲ್ಲ. ಅಥವಾ ಈಗ ಕಳೆದ ಕ್ಯಾಬಿನೆಟ್ ಏನಾಗಿತ್ತು,